ನಿಮ್ಮ ಕಾರು ಮತ್ತು ಬೈಕ್ನ ಮೈಲೇಜ್ ಡ್ರಾಪ್ ಆಗ್ತಿದ್ಯಾ? ಪದೇ ಪದೇ ರಿಪೇರಿಗೆ ಅಂತ ಹಣ ಖರ್ಚು ಮಾಡ್ತಾ ಇದ್ದೀರಾ. ನೀವು ಹಾಕ್ತಿರೋ ಪೆಟ್ರೋಲ್ಗೆ 10-20% ಇಥನಾಲ್ ಮಿಕ್ಸ್ ಆಗಿರೋದು ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸರ್ಕಾರ ಹೇಳಿತ್ತು ಇಥನಾಲ್ ಮಿಕ್ಸ್ ಮಾಡೋದ್ರಿಂದ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲದ ಆಮದು ಕಡಿಮೆ ಆಗುತ್ತೆ, ಇದರಿಂದ ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತೆ, ಪರಿಸರದ ರಕ್ಷಣೆ ಆಗುತ್ತೆ, ರೈತರಿಗೆ ಲಾಭ ಆಗುತ್ತೆ ಅಂತ. ಇದು ಕೇಳೋದಿಕ್ಕೇನೋ ಚೆನ್ನಾಗಿದೆ, ಆದ್ರೆ ಸತ್ಯ ಏನ್ ಗೊತ್ತಾ? ನಮ್ಮ ಹಳೆಯ ಬೈಕ್ಗಳು, ಕಾರ್ಗಳು ಅಂದ್ರೆ 2023ರ ಮೊದಲು ತಯಾರಾದಂತಹ ವಾಹನಗಳು ಏನಿವೆ, ಈ ಇಥನಾಲ್ ಬಳಕೆಗೆ ರೆಡಿನೇ ಅಲ್ಲ. ಇಥನಾಲ್ ಅನ್ನೋದು ಜೈವಿಕ ಇಂಧನ. ಇದನ್ನ ಮುಖ್ಯವಾಗಿ ಮದ್ಯ ತಯಾರಿಕೆಗೆ ಉಪಯೋಗ ಮಾಡ್ತಾರೆ. ಎಥನಾಲ್ ಗಾಳಿಯಿಂದ ನೀರನ್ನ ಸೆಳೆಯೋದ್ರಿಂದ ನಿಮ್ಮ ವಾಹನದ ಬಿಡಿ ಭಾಗಗಳು ತುಕ್ಕು ಹಿಡಿಯೋ ಸಾಧ್ಯತೆಗಳಿವೆ. ಪೆಟ್ರೋಲ್ನಷ್ಟು ಶಕ್ತಿ ಇಲ್ಲದಿರೋ ಎಥನಾಲ್ನಿಂದಾಗಿ 7-10% ಮೈಲೇಜ್ ಕಡಿಮೆ ಆಗುತ್ತೆ. ಪದೇ ಪದೇ ರಿಪೇರಿ ಮಾಡೋದ್ರಿಂದ ವಾಹನದ ಬಾಳಿಕೆ ಕೂಡ ಕಡಿಮೆ ಆಗುತ್ತೆ. 5-6 ವರ್ಷಕ್ಕೆ EMI ನಲ್ಲಿ ಗಾಡಿ ತಗೊಂಡಿರೋ ನಾವು ಕೊನೆಗೆ ಮಾರಕ್ಕೂ ಆಗದೆ ಇಟ್ಕೊಳ್ಳೋಕ್ಕೂ ಆಗದೆ ಒದ್ದಾಡೋ ಪರಿಸ್ಥಿತಿ ಬರುತ್ತೆ. ಈಗ ಪೆಟ್ರೋಲ್ ಬೆಲೆನೂ ಕಡಿಮೆ ಆಗ್ಲಿಲ್ಲ, ಕಷ್ಟಪಟ್ಟು EMI ತಗೊಂಡಿರೋ ನಿಮ್ ಗಾಡಿನೂ ಹಾಳಾಗ್ತಿದೆ. ಎಥನಾಲ್ ಉತ್ಪಾದನೆಗೂ ಪೆಟ್ರೋಲ್ನಷ್ಟೇ ಖರ್ಚಾಗ್ತಿದೆ ಅಂತ ಹೇಳ್ತಿರೋ ಸರ್ಕಾರಕ್ಕೂ ಇದರಿಂದ ಲಾಭ ಏನಿಲ್ಲ ಅಂತ ಆದ್ರೆ, ಲಾಭ ಆಗ್ತಿರೋದು ಯಾರಿಗೆ? ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ ಅನ್ನೋ ಕಂಪ್ನಿಗೆ. ಈ ಕಂಪ್ನಿ ಯಾರ್ದು ಅಂತ ಕೇಳ್ತಾ ಇದ್ದೀರಾ? ಇನ್ಯಾರ್ದು? ನಮ್ಮ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಪುತ್ರ ನಿಖಿಲ್ ಗಡ್ಕರಿ ಅವರದು. 2023ರವರೆಗೆ 170 ಕೋಟಿ ವಾರ್ಷಿಕ ವ್ಯವಹಾರ ಹೊಂದಿದ್ದ ಈ ಕಂಪನಿ ಈಗ 1000 ಕೋಟಿಗೂ ಮೇಲೆ ವ್ಯವಹಾರ ಮಾಡ್ತಾ ಇದೆ. 2022-23ರಲ್ಲಿ ಶೇರ್ ಬೆಲೆ 37ರಿಂದ ಈಗ 2230ರವರೆಗೆ ಏರಿಕೆ ಆಗಿದೆ. ರಾಜಕಾರಣಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? आप 120 रुपए जो पेट्रोल ले रहे हैं उसका भाव हम 15 रुपए लीटर करेंगे।